ಇಟ್ಟಿಲ್ಲ ಅಷ್ಟಕ್ಕೂ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಅಂಬುಜಾ ವ್ಲಾಗ್. ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದು ಬಂದು ಬಲಿಪಾಡ್ಯಮಿ ದಿನದ ಹಿಂದಿನ ದಿನದ್ದು ಅಮಾವಾಸ್ಯೆಯ ಧನಲಕ್ಷ್ಮಿ ಪೂಜೆದು ವಿಡಿಯೋ ಆಗಿರುತ್ತೆ. ಆ್ಯಕ್ಚುಲಿ ನಾವು ಮಂಡೇ ಮಾಡಬೇಕಿತ್ತು, ಮಂಡೇ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಟ್ಯೂಸ್ಡೇ 12 ಒಳಗಡೆ ಮಾಡಬೇಕು ಅಂತ ಹೇಳಿ ಪೂಜೆ ಎಲ್ಲ ಮಾಡಿದ್ವಿ. ಅಂದರೆ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು, ಆ್ಯಕ್ಚುಲಿ ನಾವು ಮನೇಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ. ಹಾಗಾಗಿ ಧನಲಕ್ಷ್ಮಿ ಪೂಜೆ ಮಾಡೋಣ ಅಂತ ಹೇಳಿ ನಾನು 2 ಅಂಗಡಿಲೂ ಪ್ರಿಪೇರ್ ಮಾಡ್ಕೊಂಡ್ವಿ. ಫಸ್ಟ್ ಬಂದು ಹೊಸ ಅಂಗಡಿ ನಿಯರ್ ಇರೋದ್ರಿಂದ ಅಲ್ಲಿ ಪ್ರಿಪೇರ್ ಮಾಡಿಕೊಂಡೆ ನಾನು. ಭೂಮಿ ಮತ್ತು ಬಿವರಷ್ಟರಲ್ಲಿ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಅಲ್ಲಿ ಪೂಜೆ ಮಾಡಿ ಮತ್ತು ನಂತರ ನಾವು ಹಳೆ ಅಂಗಡಿಗೆ ಹೋಗಿ ಪೂಜೆ ಮಾಡಬೇಕಿತ್ತು. ಹಾಗಾಗಿ ಅವ್ರ ಮಕ್ಕಳು ಮನೇಲಿ ಪೂಜೆ ಮಾಡಿ ಬರೋದು ಸ್ವಲ್ಪ ಲೇಟ್ ಆಯಿತು. ಕೂಡ ತುಂಬ ಲೇಟಾಗೇನು ಬರಲಿಲ್ಲ, ಸ್ವಲ್ಪ ಮಾತ್ರ ಲೇಟಾಗಿ ಬಂದರು. ಅಂದರೆ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅಷ್ಟೇ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ರಂಗೋಲಿ ಬಿಡ್ಲಿಕ್ಕೆ ನನಗೇನು ಬರಲ್ಲ, ಸಿಂಪಲ್ಲಾಗಿ ಹಾಗೆ ಬಿಟ್ಕೊಂಡೆ. ಯಾಕೆಂದರೆ ಭೂಮಿ ಬಂದಿದ್ರೆ ತುಂಬ ಚೆನ್ನಾಗಿ ಬಿಡ್ತಿದ್ಲು. ಸೊ ನಾನು ಲೇಟ್ ಆಗಿಬಿಡುತ್ತೆ ಅಂತೇಳಿ ಎರಡೂ ಕಡೆ ಒಂದೇ ಟೈಮಿಂಗ್ಸಲ್ಲಿ ಪೂಜೆ ಮಾಡಬೇಕು. ಅಂದರೆ ಆಫ್ಟರ್ 12 ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೇಗ ಬೇಗ ಮಾಡ್ಕೋಬೇಕು ಅಂತೇಳಿ ನಾನು ರಂಗೋಲಿ ಎಲ್ಲ ಬಿಟ್ಕೊಂಡು ಪ್ರಿಪ್ರೇಷನ್ ಮಾಡಿಕೊಂಡೆ. ಅಷ್ಟರಲ್ಲಿ ಭೂಮಿ ಮತ್ತು ಹಬಿ ಬಂದರು. ಬಂದಾಗೇ ನಾನು ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದೆ ಅವಳಿಗೆ, ಪೂಜೆ ಮಾಡು ನೀನು ಫಸ್ಟು, ಆಮೇಲೆ ಪೂಜೆ ಮಾಡ್ಕೊಂಡು ಹೋಗೋಣ, ಬೇಗ ಹಳೆ ಶಾಪ್ ಹತ್ರ ಹೋಗಬೇಕು ಅಂತ ಹೇಳಿ ಇಲ್ಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೊಸ ಅಂಗಡಿಲಿ ನಾವು ಪೂಜೆಯನ್ನು ಮುಗಿಸ್ಕೊಂಡು ಹಳೆ ಶಾಪ್ ಹತ್ರ ಬಂದ್ವಿ. ಹಳೆ ಶಾಪಲ್ಲಿ ರಂಗೋಲಿ ಆಗಿರ್ಬೋದು, ಅಲಂಕಾರ ಇರ್ಬೋದು, ಆಲ್ಮೋಸ್ಟ್ ಭೂಮಿನೇ ಮಾಡ್ತಾಯಿದ್ಲು. ಪಾಪ ಆಂಟಿ ನೀವು ಅಲ್ಲೂ ಮಾಡಿದ್ದೀರಾ, ಒಬ್ಬರೇನೆ ನಾನು ಮಾಡಿಕೊಡ್ತೀನಿ, ನೀವು ತಲೆ ಕೆಡಿಸ್ಕೊಂಬೇಡಿ ಅಂತ ಹೇಳಿ ಮಾಡ್ತಾಯಿದ್ಲು. ನನ್ನ ಕೈಲಾಗಿದ್ದು ನಾನು ಮಾಡ್ತಾಯಿದ್ದೆ. ಅವಳು ರಂಗೋಲಿನ ತುಂಬ ಚೆನ್ನಾಗಿ ಬಿಡ್ತಾಳೆ, ಹಾಗಾಗಿ ನೀನೇ ಬಿಡಪ್ಪ ಅಂತ ಹೇಳ್ಬಿಟ್ಟು ರಂಗೋಲಿನ ಅವಳ ಕೈಲೇ ಬಿಡಿಸ್ತಾಯಿದ್ದೆ. ಸೊ ಹಾಗಾಗಿ ಸಿಂಪಲ್ಲಾಗಿ ರಂಗೋಲಿ ಬಿಡಪ್ಪ ಅಂತ ಹೇಳಿ ಹೇಳಿದೆ. ಯಾಕೆಂದರೆ ಆ್ಯಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ಮುಂದೆ ರೋಡ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಹೋಗೇ ಬಿಡುತ್ತೆ. ಹಾಗಾಗಿ ತುಂಬ ಏನು ಗ್ರ್ಯಾಂಡಾಗಿ ಬೇಡ, ಸಿಂಪಲ್ಲಾಗಿ ಬಿಡಪ್ಪ ಅಂತ ಹೇಳಿದೆ. ಹಾಗಾಗಿ ಅವಳು ರಂಗೋಲಿ ಬಿಡ್ತಾಯಿದ್ಲು.
ಲಕ್ಷ್ಮಿ ಹಬ್ಬನ ನಾವು ಶಾಪಲ್ಲಿ ಮಾಡ್ತಿದ್ದೆ ನಾನು ಆ್ಯಕ್ಚುಲಿ. ಬಟ್ ಈ ಸರಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ. ಅಂದರೆ ನಾನು ಬೇರೆ ರೀತಿಯಲ್ಲೇ ಒಂಚೂರು ಕಲ್ತ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಆ ರೀತಿಯಲ್ಲಿ ಮಾಡಿದೆ. ತುಂಬ ಚೆನ್ನಾಗಿತ್ತು. ಅದಕ್ಕೆ ಭೂಮಿ ಕೂಡ ಸಾಥ್ ಕೊಟ್ಟಳು. ಅಂದರೆ ಎಲ್ಲ ರೀತಿ ಸಪೋರ್ಟ್ ಮಾಡಿಕೊಂಡು ಅವಳು ಕೂಡ ನಾನು ಏನು ಮಾಡಿದ್ರು ಹೀಗೆ ಮಾಡ್ಬೋದು ಅಂತ ಹೇಳಿ ಜೊತೆಯಲ್ಲಿ ಸಪೋರ್ಟಾಗಿ ಅವಳು ಕೂಡ ಎಲ್ಲ ರೀತಿಯೂ ಸಪೋರ್ಟ್ ಮಾಡಿದ್ಲು. ಯಾಕೆಂದರೆ ನಾವು ಮಾಡೋ ರೀತಿನೇ ಬೇರೆ ಥರ ಇತ್ತು. ಅಂದರೆ ವರಮಹಾಲಕ್ಷ್ಮಿಲಿ ನಾವು ಹೇಗೆ ಮಾಡ್ತೀವೋ ಅದೇ ರೀತಿ ನಾನು ಧನಲಕ್ಷ್ಮಿ ಪೂಜೆನ ಮಾಡ್ತಿದ್ದೆ. ಬಟ್ ಇದು ಬೇರೆ ರೀತಿಯೇ ನಾನು ಕ್ರಿಯೇಟ್ ಮಾಡಿಕೊಂಡು ಅಂದರೆ ತಿಳ್ಕೊಂಡು ಅದ್ರ ಬಗ್ಗೆ ನಾನು ಮಾಡಿದ್ದು. ಸೊ ನನಗೂ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಒಬ್ಬಳೇ ಮಾಡೋಕ್ಕೆ ಕಷ್ಟನೂ ಕೂಡ ಆಗ್ತಿತ್ತು. ಭೂಮಿ ಇರೋದ್ರಿಂದ ತುಂಬ ಸಪೋರ್ಟ್ ಆಯಿತು. ಅವಳು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು. ಆ್ಯಕ್ಚುಲಿ ಬಿಸ್ನೆಸ್ ಇರೋವಂಥವ್ರು ಈ ಧನಲಕ್ಷ್ಮಿ ಪೂಜೆನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಕೂಡ ಮಾಡೋಣ ಅಂತೇಳಿ ನಾನು ಮೊದಲು ಮುಖೋಡ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದೆ ಶಾಪಲ್ಲಿ. ಒಂದೇ ಶಾಪ್ ಇದ್ದಾಗ. ಈಗ 2 ಶಾಪ್ ಆದಮೇಲೆ ಸ್ವಲ್ಪ ಈ ಮಾಮೂಲಿ ಪೂಜೆನೇ ಮಾಡ್ತಿದ್ದೆ. ಮಾಡೋಕ್ಕಾಗಲ್ಲ, ಒಂದು ಕಡೆ ಮಾಡಿದ್ರೆ ಒಂದು ಕಡೆ ಹಾಗೆ ಬಿಡಬೇಕಲ್ಲ ಅಂತ ಹೇಳಿ ಸ್ಟಾಪೇ ಮಾಡಿಬಿಟ್ಟಿದ್ದೆ. ಇವಾಗ ಇಲ್ಲ ಮಾಡಲೇಬೇಕು ಅಂತ ಹೇಳಿ ಈ ಥರ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು ಅಂತಲೇ ಹೇಳ್ಬೋದು. ನಮಗೂ ಕೂಡ ಹೊಸ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು. ಫಸ್ಟ್ ಟೈಮ್ ಭೂಮಿ ಪೂಜೆ ಮಾಡ್ತಿರೋದ್ರಿಂದ ಧನಲಕ್ಷ್ಮಿ ಪೂಜೆನ ನಾನು ಅವಳ ಕೈಲೇ ಮಾಡಿಸ್ಬೇಕು ಅನ್ನೋ ಆಸೆ ಇತ್ತು. ಅಂಗಡಿಲೂ ಕೂಡ ಅವಳು ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಸ್ವಲ್ಪ ಲೇಟ್ ಆಗಿದ್ದರಿಂದ ನಾನು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಮಾಡಿ ಮುಗಿಸ್ಬಿಟ್ಟೆ. ಅದಕ್ಕೆ ಇಲ್ಲಿ ಸ್ವಲ್ಪ ಅವಳ ಕೈಲೇ ಪ್ರಿಪ್ರೇಷನ್ ಮಾಡಿಸ್ದೆ, ಹೇಳ್ಕೊಟ್ಟು ಈ ಥರ ಮಾಡು ಅಂತ ಹೇಳಿ. ಆಲ್ಮೋಸ್ಟ್ ಅವಳು ತುಂಬ ಚೆನ್ನಾಗೇ ಮಾಡ್ತಾಳೆ ನನಗಿಂತನೂ. ಬಟ್ ನನಗೆ ಗೊತ್ತಿರೋ ಅಂಥದ್ದನ್ನು ನಾನು ಹೇಳ್ತಿದ್ದೆ. ಎಲ್ಲನೂ ಮಾಡ್ತಾಯಿದ್ಲು ಅವಳು ನೀಟಾಗಿ. ಅಂಗಡಿಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಆಯಿತು. ನನಗಂತೂ ಒಂಥರ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಬಟ್ ನೋಡೋಣ ಇಲ್ಲಿ ಹೇಗಾಗುತ್ತೆ, ಎಲ್ಲನೂ ಪ್ರಿಪ್ರೇಷನ್ ಮಾಡಿಕೊಂಡು ಇಲ್ಲೂ ಕೂಡ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ನಾವು ಮಾಮೂಲಿ ಪೂಜೆ ಮಾಡಿರೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಭಿ ಇದೇ ಥರ ಮಾಡಬೇಕು, ಈ ಥರ ಅವ್ನು ತಿಳ್ಕೊಂಬಂದು ಇದೇ ಥರ ಮಾಡಬೇಕು ಅಂತ ಹೇಳಿ ಹೇಳ್ದ. ಸೊ ಹಾಗಾಗಿ ಯಾಕೆ ಮಾಡೋದು ಬೇಡ ಅಂತ ಅಂದ್ಕೊಬೇಕು, ಮಾಡೋಣ ಅಂತ ಹೇಳಿ. ದೇವ್ರ ಪೂಜೆ ಮಾಡೋದ್ರಿಂದ ನಮ್ಗೆ ಒಳ್ಳೆಯದೇ ಆಗುತ್ತೆ.
ರೀತಿಯ ಅಲಂಕಾರ ಇರ್ಬೋದು, ಹೊಸ ರೀತಿಯ ಪೂಜೆ ಇರ್ಬೋದು, ಧನಲಕ್ಷ್ಮಿಗೆ ನಾವು ಈ ವರ್ಷ ಮಾಡಿದ್ದೀವಿ. ನಮಗೆ ಒಂಥರ ಸಮಾಧಾನ ಫೀಲ್ ಆಗ್ತಿದೆ. ಬಟ್ ನಿಮ್ಗೇನು ಅನಿಸುತ್ತೆ ಗೊತ್ತಿಲ್ಲ. ಅಂದರೆ ನಾವು ತಿಳ್ಕೊಂಡು ಬೇರೆಯವ್ರ ಹತ್ರ ಯಾವ ಥರ ಮಾಡ್ಬೋದು ಅಂತ ಹೇಳಿ, ಅಂದರೆ ಎಷ್ಟೋ ಸರಿ ನಮಗೆ ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಂಡು ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾಕೆಂದರೆ ಡಿಫ್ರೆಂಟಾಗಿ ನಾವು ವರಮಹಾಲಕ್ಷ್ಮಿಗೂ ಒಂದೇ ಥರ, ಧನಲಕ್ಷ್ಮಿಗೂ ಒಂದೇ ಥರ ಪೂಜೆನ ನಾವು ಮಾಡಿಬಿಡ್ತೀವಿ. ಬಟ್ ಒಂದೊಂದಕ್ಕೂ ದೇವರುಗಳಿಗೆ ಲಕ್ಷ್ಮಿನೇ ಇರಬಹುದು, ಆದರೆ ಧನಲಕ್ಷ್ಮಿ ಪೂಜೆನೇ ಬೇರೆ ಥರ ಇರುತ್ತೆ, ವರಮಹಾಲಕ್ಷ್ಮಿ ಪೂಜೆನೇ ಬೇರೆ ಥರ ಇರುತ್ತೆ. ಇದನ್ನೆಲ್ಲ ತಿಳ್ಕೊಂಡು ನಾವು ಮಾಡೋದ್ರಿಂದ ವಿಚಾರಗಳನ್ನ ನಾವು ತಿಳ್ಕೊಂಡಂಗೆ ಆಗುತ್ತೆ. ನೆಕ್ಸ್ಟು ನಾವು ಕೂಡ ಇನ್ನೊಬ್ರಿಗೆ ಹೇಳ್ಕೊಡ್ಬೋದು ಅದ್ರ ಬಗ್ಗೆ, ಈ ಥರ ಮಾಡಿ ಅಂತ ಹೇಳಿ. ಕಲಿಯೋದಕ್ಕೆ ಈ ಭೂಮಿ ಮೇಲೆ ತುಂಬಾ ಇದೆ, ನಾವೆಲ್ಲ ಕಲ್ತ್ಬಿಟ್ಟಿದ್ದೀವಿ ಅಂತ ಹೇಳಿ ನಾವು ಡಿಸೈಡ್ ಆಗಿಬಿಡೋದಲ್ಲ. ಪ್ರತಿಯೊಂದೂ ಕೂಡ ಕಲಿಕೆಯಲ್ಲಿ ಕಲಿತಾನೆ ಇರಬೇಕು. ನಾವು ಇರೋವರೆಗೂ ನಾವು ಕಲಿಯೋಂಥದ್ದು ತುಂಬ ಪಾಠಗಳಿರುತ್ತೆ. ಒಬ್ಬೊಬ್ಬರು ಅಲ್ಪ ಸ್ವಲ್ಪನ ತಿಳ್ಕೊಂಡು ನಾವೆಲ್ಲ ಕಲ್ತ್ಬಿಟ್ಟಿದ್ದೀವಿ, ನಮಗೆಲ್ಲ ಗೊತ್ತು, ನಾವು ಹೀಗೇ ಮಾಡಿದ್ರೆ ಸರಿ, ಅದು ಹೀಗೇ, ಅದು ಹಾಗೇ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಅದೆಲ್ಲ ನಿಜವಾದದ್ದಲ್ಲ. ಯಾಕೆಂದರೆ ನಮಗೂ ಗೊತ್ತಿಲ್ಲದೆ ಇರೋವಂಥದ್ದು, ನಿಮಗೂ ಗೊತ್ತಿಲ್ಲದೆ ಇರೋವಂಥದ್ದು ತುಂಬಾ ಇರುತ್ತೆ. ಜನ ದೇವ್ರ ಪೂಜೆ ಮಾಡೋವಂಥವ್ರನ್ನ ಟೀಸ್ ಮಾಡ್ತಾರೆ, ಆಡ್ಕೊತಾರೆ, ಯಾವಾಗಲೂ ಪೂಜೆ ಅಂತ ಹೇಳಿ ಅಂತಿರ್ತಾರೆ ಅಂತ ಹೇಳಿ. ಅದರಲ್ಲಿರೋ ಪಾಸಿಟಿವ್ ಎನರ್ಜಿ ಯಾವುದ್ರಲ್ಲೂ ಸಿಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬೇರೆಯವ್ರ ಥರ ಮೂಢನಂಬಿಕೆಲೇ ಇದ್ದೆ, ಪೂಜೆ ಮಾಡೋದು ಎಲ್ಲ ಏನು, ಅದು ಮಾಡಿಬಿಟ್ರೆ ಆಗಿಬಿಡುತ್ತಾ, ಹಾಗೆ ಹೀಗೆ ಅಂತ ಪೂಜೆ ಮಾಡೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದಕ್ಕಿಂತ ಮನುಷ್ಯನಿಗೆ ಇನ್ನೇನು ಬೇಕಲ್ವಾ? ಬೇಕಾದಷ್ಟು ಕಷ್ಟಗಳಿರುತ್ತೆ, ವ್ಯವಹಾರಗಳಿರುತ್ತೆ, ಬೇರೆ ಎಲ್ಲ ಇರುತ್ತೆ. ಆದರೆ ನಮಗೆ ಪಾಸಿಟಿವ್ ಎನರ್ಜಿ ಬಂದರೆ ನಾವು ಏನನ್ನ ಬೇಕಾದ್ರೂ ಸಾಧಿಸ್ತೀವಿ ಅನ್ನೋ ಕೆಪಾಸಿಟಿ ನಮಗಿರುತ್ತೆ. ಈಗ ನನ್ನ ಅಕ್ಕ ಹೇಳ್ಕೊಡೋದು ಅದನ್ನೇ ಯಾವಾಗ್ಲೂ, ನೀನು ಏನನ್ನ ನಂಬಲಿಲ್ಲ ಅಂದರೂ ಪರವಾಗಿಲ್ಲ, ದೇವ್ರನ್ನ ನಂಬು, ದೇವ್ರನ್ನ ನಂಬಿದ್ರೆ ನಿಂಗೆ ಒಳ್ಳೇದು ಆಗೇ ಆಗುತ್ತೆ, ಪಾಸಿಟಿವ್ ಆಗಿರು, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡು ಅಂತ ಹೇಳಿ ಹೇಳ್ಕೊಡ್ತಾಳೆ. ಸೊ ಆ ಮಾತುಗಳು ನನಗೆ ನಿಜ ಅಂತ ಇವಾಗ ಅನಿಸ್ತಿದೆ. ನೋಡಿ ಗೈಸ್, ನಮ್ಮ ಭೂಮಿ ಎಷ್ಟು ಮುದ್ದಾಗಿ ಲೋಟಸ್ ಬಿಡಿಸ್ತಾ ನಿಂತಿದ್ದಾಳೆ. ಅವಳಿಗೆ ವಿಡಿಯೋ ಮಾಡ್ತಿದ್ದಾಳೆ ಮುನ್ನಿ ಅಂತಲೂ ಕೂಡ ಐಡಿಯಾ ಇಲ್ಲ. ನೀತಿಕತೆ ಹೇಳ್ತಿದ್ದಾರೆ ಅಂತ ದಯವಿಟ್ಟು ಅಂದ್ಕೊಬೇಡಿ, ಯಾಕಂದರೆ ನನಗೆ ಹೇಳಬೇಕು ಅಂತ ಹೇಳಿದೆ ಅಷ್ಟೇ.
ನೀವೆಲ್ಲ ಯಾವ ಥರ ಧನಲಕ್ಷ್ಮಿ ಪೂಜೆನ ಮಾಡ್ತೀರಾ, ನಿಮಗೆ ಯಾವ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಅಥವಾ ನಾವು ಮಾಡಿದ್ದು ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ. ಅದರದ್ದೇ ಆದ ರೀತಿಯಲ್ಲಿ ಪೂಜೆನ ಮಾಡಿದ್ರೆ ನಮ್ಮ ಕೈಲಾದಂಗೆ ಸಿಂಪಲ್ ಆಗಿರ್ಬೋದು ಅಥವಾ ಗ್ರ್ಯಾಂಡ್ ಆಗಿರ್ಬೋದು, ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಪೂಜೆ ಮಾಡೋದ್ರಿಂದ ನಮ್ಮ ಮೈಂಡು ರಿಲೀಫ್ ಇರುತ್ತೆ, ಏನೋ ಒಂಥರ ಮೈಂಡ್ ಫ್ರೆಶ್ ಇರುತ್ತೆ. ಅದಕ್ಕೋಸ್ಕರನಾದರೂ ನಾವು ಪೂಜೆ ಮಾಡಬೇಕು. ಹಾಗೆ ದೇವ್ರನ್ನ ಬೇಡೋದ್ರಿಂದ ದೇವ್ರು ನಮಗೆ ಯಾವುದೋ ರೀತಿಯಲ್ಲಿ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ. ನಾವು ಇದೆಲ್ಲ ಆದಮೇಲೆ ಫೋಟೋಶೂಟು ಕೂಡ ಮಾಡ್ಕೊಂಡ್ವಿ. ಅದನ್ನೆಲ್ಲ ನಾನು ಹಾಕೋಕ್ಕಾಗಿಲ್ಲ ಇದರಲ್ಲಿ. ಇನ್ನಿ ಪೂಜೆ ಮಾಡೋ ಹಾಗಿರಲಿಲ್ಲ ಅಂತ ಹೇಳಿ ಅವಳ ಕೈಲಿ ಪೂಜೆ ಏನು ಮಾಡಿಸ್ಲಿಲ್ಲ, ನಾವೇನೇ ಮಾಡ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಿಮ್ಗೆ ಈ ವಿಡಿಯೋ ತುಂಬಾ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ. ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.